ರೈತರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವ್ಯಂಗ್ಯವಾದ ಹೇಳಿಕೆಯನ್ನ ಹೇಳಿದ್ರು. ಈ ಒಂದು ಹೇಳಿಕೆಗೆ ಈಗ ಖಂಡ್ರೆ ಸಮರ್ಥನೆಯನ್ನ ನೀಡಿರುವಂತದ್ದು. ರೈತನ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ವಿಚಾರವಾಗಿ ಈಗ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿರುವಂತದ್ದು. ಅವರ ಅನುಭವ ಉಳ್ಳವರು ಯಾರು ಇಲ್ಲ, ಅವರಷ್ಟು ಅನುಭವ ಯಾರಿಗೂ ಇಲ್ಲ, ವಾಸ್ತವಾಂಶ ಹೇಳ್ತಾರೆ, ಅವರ ಬಗ್ಗೆ ಮಾತನಾಡುವ ನೈತಿಕತೆ ಯಾರಿಗೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತ್ಯವಾದದ್ದನ್ನ ಹೇಳ್ತಾರೆ. ರೈತರ ಸಮಸ್ಯೆಗೆ ಖರ್ಗೆ ಅವರೇ ಬಗೆಹರಿಸ್ತಾರೆ. ತೊಗರಿ ಬೆಂಬಲ ಬೆಲೆ ಅವರಿಗೆ ಕೊಡಿಸ್ತಾರೆ ಅಂತ ಈಗ ಬೀದರ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸಪೋರ್ಟ್ಗೆ ಈಶ್ವರ್ ಖಂಡ್ರೆ ನಿಂತಿರುವಂತದ್ದು. ಅವರ ಸಪೋರ್ಟ್ ಆಗಿ ಈಗ ಹೇಳಿಕೆಯನ್ನ ನೀಡಿದ್ದಾರೆ ಈಶ್ವರ್ ಖಂಡ್ರೆ. ರೈತರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವ್ಯಂಗ್ಯದ ಮಾತನ್ನ ಆಡಿದ್ರು. ಅವರ ಅನುಭವ ಉಳ್ಳುವುದು, ಅವರಷ್ಟು ಅನುಭವ ಯಾರಿಗೂ ಇಲ್ಲ ಅಂತ ಅವರ ಸಮರ್ಥನೆ ನೀಡಿದ್ದಾರೆ ಈಗ ಈಶ್ವರ್ ಖಂಡ್ರೆ ಅವರು. ಖರ್ಗೆಗೆ ಸಮರ್ಥನೆ ನೀಡುವ ಮೂಲಕ ವಾಸ್ತವಾಂಶವನ್ನ ಅವರು ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಬಗ್ಗೆ ಯಾರೂ ಮಾತನಾಡುವ ನೈತಿಕತೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸತ್ಯವಾದದ್ದನ್ನೇ ಹೇಳ್ತಾರೆ. ರೈತರ ಸಮಸ್ಯೆಗೆ ಖರ್ಗೆ ಅವರೇ ಪರಿಹಾರವನ್ನ ನೀಡ್ತಾರೆ, ಅವರೇ ಬಗೆಹರಿಸ್ತಾರೆ. ತೊಗರಿ ಬೆಂಬಲ ಬೆಲೆಗೆ ಅವರೇ ಈಗ ಕೊಡಿಸ್ತಾರೆ, ಬೆಂಬಲ ಬೆಲೆಯನ್ನ ಅವರೇ ಕೊಡಿಸ್ತಾರೆ ಅಂತ ಈಗ ಹೇಳಿಕೆಯನ್ನ ನೀಡಿ ಸಮರ್ಥನೆಯನ್ನ ನೀಡಿರುವಂತದ್ದು. ರೈತರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ವಿಚಾರವಾಗಿ ಈಗ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿರುವಂತದ್ದು. ರೈತರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ರು. ಈ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಏನ್ ಮಾತನಾಡಿದ್ರು ಅದಕ್ಕೆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಈಗ ಈಶ್ವರ್ ಖಂಡ್ರೆ ಅವರು. ಹಾಗಿದ್ರೆ ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡ್ ಬರೋಣ. ಏನ್ ಹೇಳ್ತಾ ಇದ್ದಾರೆ, ಸತ್ಯವಾಗಿದ್ದು ಹೇಳ್ತಾ ಇದ್ದಾರೆ. ನೋಡ್ರಿ, ಮಾನ್ಯ ಎಐಸಿಸಿ ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಅವರು ವಾಸ್ತವಾಂಶ, ಅವರಷ್ಟು ಇವತ್ತು ಅನುಭವ ಇದ್ದಂಥವ್ರು ಇಡೀ ದೇಶದಲ್ಲಿ ಯಾರೂ ಇಲ್ಲ. ಅವರು ಮಾತಿನ ಬಗ್ಗೆ ಹೇಳಿಕೆ ಕೊಡಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಸತ್ಯವಾಗಿದ್ದು ಹೇಳ್ತಾ ಇದ್ದಾರೆ. ಹೌದು, ಸತ್ಯವಾಗಿದ್ದು ಹೇಳ್ಬಾರ್ದಾ? ಹೌದ್ರಿ, ರೈತರ ಸಮಸ್ಯೆ ಯಾರು ಬಗೆಹರಿಸ್ತಾ ಇದ್ದಾರೆ? ಅವರೇ ಬಗೆಹರಿಸ್ತಾ ಇದ್ದಾರೆ. ಇವತ್ತು ತೊಗರಿಗೆ ಹೆಚ್ಚುವರಿ ಬೆಂಬಲ ಬೆಲೆ ಯಾರು ಕೊಡಿಸಿದ್ರು? ಬಿಜೆಪಿಯವರು ಕೊಡಿಸಿದಾರ? ಯಾರು ಕೊಡಿಸಿದ್ದಾರೆ? ರೈತರಿಗೆಲ್ಲ ಸಹಾಯ ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಮಾಡ್ತಾ ಇದೆ, ಮಾನ್ಯ ಖರ್ಗೆಜಿಯವರು ಮಾಡ್ತಾ ಇದ್ದಾರೆ. 371J ಯಾರು ಮಾಡಿದ್ದಾರೆ? ಬಿಜೆಪಿಯವರು ಮಾಡಿದಾರ? ಅದಕ್ಕೆ ಏನಾದ್ರು ಕೃತಜ್ಞತೆ ಬೇಕಲ್ಲ. ನೋಡ್ರಿ, ಮಾನ್ಯ ಎಐಸಿಸಿ ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಅವರು ವಾಸ್ತವಾಂಶ, ಅವರಷ್ಟು ಇವತ್ತು ಅನುಭವ ಇದ್ದಂಥವ್ರು ಇಡೀ ದೇಶದಲ್ಲಿ ಯಾರೂ ಇಲ್ಲ. ಅವರು ಮಾತಿನ ಬಗ್ಗೆ ಹೇಳಿಕೆ ಕೊಡಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಸತ್ಯವಾಗಿದ್ದು ಹೇಳ್ತಾ ಇದ್ದಾರೆ. ಹೌದು, ಸತ್ಯವಾಗಿದ್ದು ಹೇಳ್ಬಾರ್ದಾ? ಹೌದ್ರಿ, ರೈತರ ಸಮಸ್ಯೆ ಯಾರು ಬಗೆಹರಿಸ್ತಾ ಇದ್ದಾರೆ? ಅವರೇ ಬಗೆಹರಿಸ್ತಾ ಇದ್ದಾರೆ. ಇವತ್ತು ತೊಗರಿಗೆ ಹೆಚ್ಚುವರಿ ಬೆಂಬಲ ಬೆಲೆ ಯಾರು ಕೊಡಿಸಿದ್ರು? ಬಿಜೆಪಿಯವರು ಕೊಡಿಸಿದಾರ? ಯಾರು ಕೊಡಿಸಿದ್ದಾರೆ? ರೈತರಿಗೆಲ್ಲ ಸಹಾಯ ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಮಾಡ್ತಾ ಇದೆ, ಮಾನ್ಯ ಖರ್ಗೆಜಿಯವರು ಮಾಡ್ತಾ ಇದ್ದಾರೆ. 371J ಯಾರು ಮಾಡಿದ್ದಾರೆ? ಬಿಜೆಪಿಯವರು ಮಾಡಿದಾರ? ಅದಕ್ಕೆ ಏನಾದ್ರು ಕೃತಜ್ಞತೆ ಬೇಕಲ್ಲ. ನೋಡ್ರಿ, ಮಾನ್ಯ ಎಐಸಿಸಿ